ಬೆಳೆಗಾರರ ಹೋರಾಟ ಇಲ್ಲಿ ಪ್ರಮುಖವಾಗಿ ಬೆಳಗಾವಿ, ಚಿಕ್ಕೋಡಿ, ಬಾಗಲಕೋಟೆ, ವಿಜಯಪುರ, ಹಾವೇರಿಯಲ್ಲಿ ನಡೀತಾ ಇತ್ತು. ಆದರೆ ಬೆಳಗಾವಿ, ಚಿಕ್ಕೋಡಿ, ವಿಜಯಪುರದಲ್ಲೆಲ್ಲ ತಣ್ಣಗಾಗಿದೆ. ಬಾಗಲಕೋಟೆಯಲ್ಲೂ ಕೂಡ ಭಾಗಶಃ ತಣ್ಣಗಾಗಿದೆ. ಆದರೆ ಮುಧೋಳದಲ್ಲಿ ಮಾತ್ರ ರೈತರ ಆಕ್ರೋಶ ಕಂಟಿನ್ಯೂ ಆಗಿದೆ. ನಮಗೆ 3,500 ಬೇಕೇ ಬೇಕು ಅಂತ ಮುಧೋಳದ ಕಬ್ಬು ಬೆಳೆಗಾರರು ಪಟ್ಟನ್ನ ಹಿಡ್ಕೊಂಡು ಕೂತಿದ್ದಾರೆ. ಈಗ ಇವ್ರ ಜೊತೆಗೆ ಬೀದರ್, ಬಾಗಲಕೋಟೆ, ಹಾವೇರಿ, ಕಲಬುರಗಿಯ ಜಿಲ್ಲೆಯ ಜನ ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಅವರು ಕೂಡ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. 3,300ಕ್ಕಿಂತ ಹೆಚ್ಚಿನ ದರವನ್ನ ಕೊಡ್ಲಿಕ್ಕೆ ಬಾಗಲಕೋಟೆಯಲ್ಲಿ ಒಪ್ತಾ ಇಲ್ಲ ಅಲ್ಲಿರುವಂತ ಮಾಲೀಕರು. ಸರ್ಕಾರ ಫಿಕ್ಸ್ ಮಾಡಿದೆಯಲ್ಲ, ಓಕೆ ಅಪ್ಪ, ಸರ್ಕಾರ ಫಿಕ್ಸ್ ಮಾಡಿಬಿಟ್ಟಿದೆ, ಅದಕ್ಕೆ ನಾವು ಒಪ್ಕೊಳ್ತೀವಿ. ಆದ್ರೆ 3,500 ಕೇಳ್ತಾ ಇದ್ದಾರಲ್ಲ ರೈತರು, ಅದನ್ನ ನಾವಂತೂ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೆ ಲಾಸ್ ಆಗುತ್ತೆ ಅಂತ. ಕಬ್ಬು ಕಾರ್ಖಾನೆಗಳ ಮಾಲೀಕರ ಮನವೊಲಿಕೆಗೆ ಸರ್ಕಾರ ವಿಫಲ ಆಗಿದೆ. ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರು ನಡೆಸಿದಂತ ಸಭೆ ವಿಫಲ ಆಗಿರುವಂಥದ್ದು. ಸರ್ಕಾರ ಮಾಡಿದೆಯಲ್ವಾ, ಈಗ ಆಲ್ರೆಡಿ ಆದೇಶ ಮಾಡಿದಾರಲ್ವಾ, 3,300 ರೂಪಾಯಿ ಅದನ್ನ ನಾವು ಕೊಡ್ತೀವಿ. ಬೆಳಗಾವಿಯಲ್ಲೆಲ್ಲ ಒಪ್ಕೊಂಡಿದ್ದಾರೆ, ಇವ್ರು ಯಾಕೆ ಒಪ್ಕೊಳ್ತಾ ಇಲ್ಲ? 3,500 ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಮುಧೋಳದ ರಾಯಣ್ಣ ಸರ್ಕಲ್ನಲ್ಲಿ ಅಹೋರಾತ್ರಿ ಹೋರಾಟವನ್ನು ಮಾಡಲಾಗಿದೆ. ಹೈವೇ ಬಂದ್ ಮಾಡಿ ಅಡುಗೆಯನ್ನ ಮಾಡಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 3,500 ರೂಪಾಯಿ ಕೊಡೋ ತನಕ ಪ್ರತಿಭಟನೆ ಕೈ ಬಿಡಲ್ಲ ಅಂತ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. FRP ದರ ನಿಗದಿಯಲ್ಲಿ ಅನ್ಯಾಯ ಅಂತ ಆರೋಪವನ್ನ ಮಾಡಲಾಗ್ತದೆ. FRP ದರ ನಿಗದಿಯಲ್ಲಿ ಅನ್ಯಾಯ ಅಂದ್ರೆ ಅದು ಕೇಂದ್ರ ಸರ್ಕಾರದ್ದು. FRP ದರವನ್ನ ನಿಗದಿ ಮಾಡಿರುವಂತದ್ದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಬೇಕಾಗಿದೆ. ಹಾವೇರಿ ನಗರದಲ್ಲಿ ಜಿಲ್ಲಾ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಬ್ಬು ದರ ಹೆಚ್ಚಳಕ್ಕೆ ಆಗ್ರಹಿಸಿ ಇಂದು ಅಫ್ಜಲ್ಪುರ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಕಲಬುರಗಿಯಲ್ಲಿ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿಗೆ ಆಗ್ರಹಿಸಿ ಇಂದು ಅಫ್ಜಲ್ಪುರ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಇನ್ನು ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಸಂಘದಿಂದ ಅಫ್ಜಲ್ಪುರ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಸ್ವಯಂ ಘೋಷಿತ ಬಂದ್ ಅನ್ನ ಮಾಡಲಾಗ್ತದೆ. ಅಲ್ಲಿ ರೈತ ಸಂಘಟನೆ ನೀಡಿರುವಂತಹ ಬಂದ್ ಕರೆಗೆ ವಿವಿಧ ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿವೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಇಲ್ಲಿ ಪ್ರಮುಖವಾಗಿ ಬಾಗಲಕೋಟೆಯ ಮುಧೋಳದಲ್ಲಿ ಮಾತ್ರ 3,500 ರೂಪಾಯಿ ಕೊಡ್ಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರಲ್ಲ ರೈತರು. ಅಂದ್ರೆ 3,300 ರೂಪಾಯಿ ಕೊಡ್ಲಿಕ್ಕೆ ಕಾರ್ಖಾನೆಯವರು ರೆಡಿ ಇದ್ದಾರೆ. ಆದ್ರೆ ಅದಕ್ಕಿಂತ ಜಾಸ್ತಿ ಬೇಕು ಅಂತನ ಏನೆಲ್ಲ ಕಾರಣಗಳನ್ನ ಇಟ್ಕೊಂಡಿದ್ದಾರೆ? ಅವ್ರ ಇಳುವರಿ ಏನಾದ್ರೂ ಹೆಚ್ಚುವರಿ ಬರ್ತಾ ಇದೆ ಅನ್ನುವಂತ ಕಾರಣಕ್ಕೋಸ್ಕರ ನಮಗೆ ಜಾಸ್ತಿ ಬೇಕೇ ಬೇಕು ಅನ್ನುವಂತ ಪಟ್ಟ ಹೇಗೆ ಅಂತ ಇಲ್ಲಿ ಪೃಥ್ವಿರಾಜ್, ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಕಬ್ಬು ಬೆಳೆಗಾರರ ಪ್ರಮುಖ ಬೇಡಿಕೆ ಏನಂತಂದ್ರೆ, ಏನು ಬೆಳಗಾವಿ ಭಾಗದಲ್ಲಿ ರೈತರು ಹೋರಾಟವನ್ನ ಮಾಡಿದ್ರು, ಆ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಿ 3,300 ರೂಪಾಯಿ ದರವನ್ನ ನಿಗದಿಪಡಿಸಿ ಅಲ್ಲಿ ಒಂದು ರಿಕವರಿ ಆಧಾರದ ಮೇಲೆ ದರವನ್ನ ನಿಗದಿಪಡಿಸಿದೀವಿ ಅನ್ನುವಂತಹ ಅಂಶವನ್ನ ಏನು ನಮೂದು ಮಾಡಿದ್ರು. ಇದೇ ಒಂದು ಪ್ರಮುಖ ವಿಚಾರಕ್ಕೆ ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಕಬ್ಬು ಬೆಳೆಗಾರರು ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಈ ಹಿಂದೆನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ರೈತರಿಗೆ 3,100 ರೂಪಾಯಿವರೆಗೂ ಕೂಡ ದರವನ್ನ ಪಡೆದುಕೊಳ್ಳೋದಕ್ಕೆ ನಾವು ಯಶಸ್ವಿಯಾಗಿದ್ದೀವಿ. ಆದ್ರೆ ಈ ಬಾರಿ ಏನು ಸರ್ಕಾರ ಒಂದು ಕಣ್ಣೊರೆಸುವಂತ ತಂತ್ರವನ್ನ ಮಾಡಿದೆ ಅಂತ ಹೇಳ್ತಾ ಇರುವಂತದ್ದು. ಇಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಸರ್ಕಾರ ಬಚಾವ್ ಮಾಡಿದೆ, ಸರ್ಕಾರವನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರು ಬಚಾವ್ ಮಾಡಿದ್ದಾರೆ. ಆ ಮೂಲಕ ಈ ಒಂದು 3,300 ರೂಪಾಯಿ ದರವನ್ನ ಏನು ನಿಗದಿಪಡಿಸಿ ಆದೇಶವನ್ನ ಮಾಡಿದ್ದಾರೆ, ಇದರಲ್ಲಿ ಒಂದಿಷ್ಟು ರೈತರಿಗೆ ಅನ್ಯಾಯ ಆಗುವಂತಹ ಅಂಶಗಳು ಇದಾವೆ ಅನ್ನುವಂತಹ ಒಂದು ಪ್ರಮುಖ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಅವ್ರು ಹೇಳುವಂತದ್ದು ಏನಂತಂದ್ರೆ 11.25 ರಿಕವರಿ ಆಧಾರದ ಮೇಲೆ 3,300 ರೂಪಾಯಿ ದರವನ್ನ ಕೊಡ್ತೀವಿ ಅಂತ ಏನ್ ಹೇಳ್ತಾರೆ. ಈ ಒಂದು ಅಂಶದ ಮೇಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ರೈತರಿಗೆ 3,100 ರೂಪಾಯಿ ಮಾತ್ರ ಸಿಗೋದಕ್ಕೆ ಸಾಧ್ಯ ಆಗುತ್ತೆ, ಅದಕ್ಕಿಂತ ಹೆಚ್ಚಿಗೆ ದರ ಸಿಗೋದಿಲ್ಲ. ಈ ಒಂದು ದರವನ್ನ ನಾವು ಈಗಾಗಲೇ ಹಿಂದಿನ ವರ್ಷಗಳಲ್ಲಿ ತೆಗೆದುಕೊಂಡಿದ್ದೀವಿ. ಆದ್ರೆ ಈ ಒಂದು ನಿರ್ಧಾರದಿಂದಾಗಿ ಈಗ ಮತ್ತೆ ನಮಗೆ ಕಡಿಮೆ ಸಿಗುತ್ತೆ ಅನ್ನುವಂತಹ ಒಂದು ಆರೋಪ ಇದೆ. ಅದರ ಜೊತೆಗೇನೆ ಈ ಒಂದು ಪ್ರಮುಖ ಅಂಶವನ್ನ ಇಟ್ಕೊಂಡು ಈಗ ರೈತರು ಹೋರಾಟವನ್ನ ಮುಂದುವರಿಸಿರುವಂತದ್ದು. ನಿನ್ನೆ ಸಾಲು ಸಭೆಗಳಾಯ್ತು, ಜಿಲ್ಲಾ ಉಸ್ತುವಾರಿ ಸಚಿವರು ಸಭೆಯನ್ನ ಮಾಡಿದ್ರು, ಕಾರ್ಖಾನೆ ಮಾಲೀಕರ ಜೊತೆಗೆ 1 ಬಾರಿ ಸಭೆ, ಆದ್ರೆ ರೈತ ಮುಖಂಡರ ಜೊತೆಗೆ 2 ಬಾರಿ ಸಭೆ ಆಯ್ತು. ಆದ್ರೆ ಈಗ ಕಾರ್ಖಾನೆ ಮಾಲೀಕರು ಕೂಡ ತಮ್ಮ ಪಟ್ಟಣ ಸಡಿಲಿಸ್ತಾ ಇಲ್ಲ. ಈ ರೈತರು ಕೂಡ 3,500 ರೂಪಾಯಿ ದರದಿಂದ ಕೆಳಗೆ ಇಳಿತಾ ಇಲ್ಲ. ಇಂತಹ ಒಂದು ಬಿಕ್ಕಟ್ಟು ಎದುರಾಗಿರೋದ್ರಿಂದಾಗಿ ಈ ಒಂದು ಬಿಕ್ಕಟ್ಟನ್ನ ಶಮನಗೊಳಿಸೋದಕ್ಕೆ ಸರ್ಕಾರ ಮತ್ತು ಇಲ್ಲಿ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು ವಿಫಲ ಆಗಿದೆ. ಅದೇ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮುಂದುವರೆದಿರುವಂತದ್ದು. ಇವತ್ತು ಸರ್ಕಾರಿ ಕಚೇರಿಗಳಿಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನ ರೈತ ಸಂಘಟನೆಗಳು ಮಾಡ್ಲಿಕ್ಕಿದಾವೆ. ಮಧ್ಯಾಹ್ನ ಹೋರಾಟದ ತೀವ್ರತೆ ಹೆಚ್ಚಾಗಿರೋದ್ರಿಂದಾಗಿ ಮುಧೋಳದಲ್ಲಿ ತೀವ್ರವಾದಂತಹ ಭದ್ರತೆ ಕೂಡ ಮಾಡಲಾಗಿದೆ. ಕಾರ್ಖಾನೆಗಳಿಗೆ ಮುತ್ತಿಗೆ ಹಾಕುವಂತಹ ಸಾಧ್ಯತೆ ಇರೋದ್ರಿಂದಾಗಿ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಬಹುತೇಕ ಸಕ್ಕರೆ ಕಾರ್ಖಾನೆಗಳಿಗೆ ಬಿಗಿ ಬಂದೋಬಸ್ತ್ ಅನ್ನು ಕೂಡ ನೀಡಲಾಗಿರುವಂತದ್ದು. ಪೃಥ್ವಿರಾಜ್, ಓಕೆ, ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.